ಹಲೋ ಫ್ರೆಂಡ್ಸ್, ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ತರಕಾರಿ ಪಲಾವ್ ಏನು ರುಬ್ಬದಲ್ಲೇ ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀವಿ. ಸೊ ಇಲ್ಲಿ ತರಕಾರಿ ಎಲ್ಲ ಏನೇನು ಬೇಕು ಅಂತ ನೋಡಿ. ಬೀನ್ಸು, ಕ್ಯಾರೆಟ್, ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿದ್ದೀವಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ನಿಂಬೆಹಣ್ಣು, ಆಲೂಗೆಡ್ಡೆ ಮತ್ತು ಬಟಾಣಿ, ಕಸ್ತೂರಿ ಮೇಥಿ, ಅಕ್ಕಿ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆಯಲ್ಲೂ ಮಾಡ್ಕೋಬೋದು, ಇಲ್ಲ ಕುಕ್ಕರ್ ಇಟ್ಕೋಬೋದು. ಸೊ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಹೀಟ್ ಮಾಡ್ಕೊಂಡು ಆಯಿಲ್ ಹಾಕ್ತೀವಿ. ಸೊ ಎಣ್ಣೆ ಸ್ವಲ್ಪ ಹೀಟ್ ಆದಮೇಲೆ ಕಸ್ತೂರಿ ಮೇಥಿ ಹಾಕೊಂಡಿದ್ದೀವಿ. ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ನೋಡಿ ಬ್ರೌನ್ ಆಗಿದೆ. ಸೊ ಈಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನು. ಈಗ ಎಲ್ಲ ತರಕಾರಿನೂ ಹಾಕ್ಕೊತಾ ಇದ್ದೀವಿ ಒಟ್ಟಿಗೆ. ಈಗ ತರಕಾರಿ ಸ್ವಲ್ಪ ರೋಸ್ಟ್ ಹಾಕಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ತರಕಾರಿ ರೋಸ್ಟ್ ಆಗಿದೆ. ಸೊ ಈಗ ಉಪ್ಪು ಹಾಕ್ಕೊತಾ ಇದ್ದೀವಿ. ಅಕ್ಕಿ ಹಾಕ್ಕೊತಾ ಇದ್ದೀವಿ. ನೀರೆಲ್ಲ ನೀಟಾಗಿ ಸೋರಿಸ್ಕೊಂಡು ಅಕ್ಕಿ ಸ್ವಲ್ಪ ರೋಸ್ಟ್ ಆಗಬೇಕು. ಈಗ ನೋಡಿ ನೀಟಾಗಿ ರೋಸ್ಟ್ ಆಗಿದೆ. ಈಗ ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಇದು ಸ್ವಲ್ಪ ರೋಸ್ಟ್ ಆಗಬೇಕು ಲೈಟಾಗಿ. ಈಗ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀವಿ. 1/4 ಸ್ಪೂನಷ್ಟು ಗರಂ ಮಸಾಲ, ನೋಡಿ ಒಗ್ಗರಣೆಯಲ್ಲಿ ತರಕಾರಿ ಅಕ್ಕಿ ಎಲ್ಲ ನೀಟಾಗಿ ರೋಸ್ಟ್ ಆಗಿ ಮಸಾಲೆ ಎಲ್ಲ ಕೂಡಾದ್ಮೇಲೆ ನೀರು ಹಾಕ್ತೀವಿ. ಸೊ ಇದೊಂದು ಸ್ವಲ್ಪ ಕುದಿ ಬಂದಮೇಲೆ ಖಾರ ಉಪ್ಪು ಟೇಸ್ಟ್ ಮಾಡಿ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಮೇಲೆ ಲಿಡ್ ಮುಚ್ಚಿಬಿಡ್ತೀವಿ. ಸೊ ಈಗ ನಿಂಬೆಹಣ್ಣು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕ್ಲೋಸ್ ಮಾಡಿ 2 ವಿಷಲ್ ಸಾಕು. ನೋಡಿ ರೆಡಿ ಇದೆ. ಅದೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ನೋಡಿ ರೆಡಿ ಇದೆ. ಸೊ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ.